1, 2, 3 ಸ್ಟಾರ್ಟ್. ಎಷ್ಟೋ ಜನ ಕಮೆಂಟ್ ಮಾಡ್ಯಾರ ನನಗೆ, ಏನು ಗುರು ಕಿಚ್ಚ ಸುದೀಪ್ ಮೂವಿ ನೋಡಲ್ವಾ ಹಂಗೆ ಹಿಂಗೆ ಅಂತ. ಲೈಫಲ್ಲಿ ಇಷ್ಟೊಂದು ಚಿಕ್ಕ ಸೀಟ್ ಇಟ್ಕೊಂಡಿಲ್ಲ ನಾನು. ಇದು ಆ್ಯಕ್ಚುಲಿ ಬರೀ 32 ಸೀಟ್ ಅಷ್ಟೇ ಇರೋದು ಆ್ಯಕ್ಚುಲಿ ಇದರಲ್ಲಿ. ಹಲೋ ಗೈಸ್, ನಾವು ಮ್ಯಾಕ್ಸ್ ಮೂವಿ ನೋಡಕ್ ಹೋಗ್ತಾ ಇದ್ದೀವಿ. ಅದು ಚೆನ್ನಾಗಿರುತ್ತೆ, ನೀವು ಬನ್ನಿ ಮಜಾ ಮಾಡೋಣ. ಮತ್ತೆ ಸಖತ್ತಾಗಿ ಹಾಕೊಂಡು ಬರೋಣ. ನಾನು ಸುದೀಪ್ ಸರ್ ಫ್ಯಾನ್, ಅದಕ್ಕೆ ನಾವು ಇವತ್ತು ಮೂವಿಯಲ್ಲಿ ಮಜಾ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಯ್ ಪೋಷು. ಹಲ್ಕಿ ಹಾಯ್ ಅಮ್ಮ. ಹಾಯ್ ಅಮ್ಮ. ನಾನು ಮೈ ಕೈ ಇದೆ. ನಿನ್ನ ಔಟ್ಫಿಟ್ ಬಗ್ಗೆ ಹೇಳ್ತೀಯ ಸ್ವಲ್ಪ? ಔಟ್ಫುಲ್ ಅಂತ ಏನು? ಔಟ್ಫಿಟ್ ನೀನು ಹಾಕೊಂಡಿದ್ದೆಲ್ಲ ರೆಡಿ ಆಗಿದೆಯಲ್ಲ, ಹೆಂಗ್ ರೆಡಿ ಆಗಿದೆಯಾ ಅಂತ ಹೇಳ್ತೀಯ ಸ್ವಲ್ಪ? ನಾನು ಹೊಸ ಜಾಕೆಟ್ ತಗೊಂಡಿದ್ದೀನಿ, ಸ್ಮೂತ್ ಇರುತ್ತೆ. ಮತ್ತೆ ನಮ್ಮಮ್ಮ ಸ್ಟ್ರಾಬೆರಿ ತಗೊಂಡಿದ್ದಾಳೆ. ವಿಂಟರ್ ಅಲ್ವಾ, ಅದಕ್ಕೆ ಎಲ್ಲ ಜಾಕೆಟಲ್ಲಿ ಇದು ಮಾಡ್ತಿದ್ದಾಳೆ. ಹಿಂಗೆ ಹಾಕೊಂಡ್ಬಿಟ್ಟು ಮತ್ತೆ ಈ ಡ್ರೆಸ್ಸು, ಈ ಮೈಗೂ ಎಲ್ಲ. ಹಾಲಿಡೇ ಮುಗಿತಾ ನಿಂದು ವಿಂಟರ್ ಹಾಲಿಡೇಸ್? ಇನ್ನು 2 days ವೀಕ್. ಕತ್ಲೆ ಕಾಣಕ್ಕಿಂತ ಬೆಳ್ಳಿಗಾದಂಗೆ ನೋಡಿ ಎಷ್ಟು ಕಪ್ಪಗಿದ್ದೀವಿ. ಸಾಟರ್ಡೆ ಇವತ್ತು, ಆ್ಯಂಡ್ ಇವತ್ತೆಲ್ಲ ಸಾಟರ್ಡೆ ಬಂದರೆ ಮನೆಯಿಂದ ಸ್ವಲ್ಪ ಆಚೆ ಹೋಗ್ಬಿಟ್ಟು ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದು ಒಂದು ಒಳ್ಳೆಯ. ನೀನು ಏನು ಹಿಂದೆನ ಬ್ಲಾಗ್ ಇದು, ನೀನು ಜಾಸ್ತಿ ಮಾತಾಡಬೇಡ ಆಯ್ತಾ? ಏನು ಯಾವ ಮೂವಿ ನೋಡಕ್ ಹೋಗ್ತಿದ್ದೀವಿ? ಮ್ಯಾಕ್ಸ್ ಮೂವಿ. ಯಾರು ಹೀರೋ, ಯಾರು ಮ್ಯಾಕ್ಸಿಗೆ? ಕಿಚ್ಚ ಸೊಪ್ಪಿ ಕಿಚ್ಚ ಸುದೀಪ್ ಅವರು. ಓಕೆ, ಎನಿವೇಸ್ ಎಷ್ಟು ಜನ ಕಮೆಂಟ್ ಮಾಡ್ಯಾರ ನನಗೆ, ಏನು ಗುರು ಕಿಚ್ಚ ಸುದೀಪ್ ಮೂವಿ ನೋಡಲ್ವಾ ಹಂಗೆ ಹಿಂಗೆ ಅಂತ. ಗುರು, ನಾವು ಫಸ್ಟ್ ಆಫ್ ಆಲ್ ನಾವು ಕನ್ನಡದ ಫ್ಯಾನ್ಗಳಾಯ್ತಾ. ನಾನು ಹೇಳಿದ್ದು ಡಿ ಬಾಸ್ ಅವ್ರು ಬಂದಿದ್ದಾಗ ಮೀಟ್ ಮಾಡಿದೆ ಅಂತ ಹೇಳಿದೆ ಹೊರತು ನಾನು ಅವ್ರ ಕಂಡು ಇಷ್ಟ, ಇವ್ರ ಕಂಡು ಇಷ್ಟ ಇಲ್ಲ ಅಂತ ಹೇಳಿಲ್ಲ ನಾನು ಆ್ಯಕ್ಚುಲಿ. ಸೊ ಐ ಡೋಂಟ್ ನೋ. ಸೊ ಎನಿವೇಸ್ ಕನ್ನಡ ಮೂವಿಗಳು ರಿಲೀಸ್ ಆಗೋದೇ ಕಡಿಮೆ, ಅದರಲ್ಲಿ ನಾವು ಖಂಡಿತವಾಗ್ಲೂ ಯಾವ ಮೂವಿ ಕೂಡ ಬಿಡಲ್ಲ. ಹಾಗೆ ಇವತ್ತು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಮೂವಿ ನೋಡಕ್ ಹೋಗ್ತಿದ್ವಿ. 8:30 ಶೋ. ಟೈಮ್ ಎಷ್ಟೀಗ? ಸೀಟ್ ಬೆಲ್ಟ್ ಹಾಕೊಂಡು ಕೂತ್ಕೊಳ್ಳಿ ಮಗ್ಲ. ಯಾಕೆಂದ್ರೆ ಸೇಫ್ಟಿ ಅಲ್ವಾ ಅದು. ನಿನ್ ಫಸ್ಟ್ ಮೂವಿ ಯಾವ್ದು ಗೊತ್ತಾ? ವೆರಿ ಗುಡ್. KGF ಯಾರು ಗುರು ಹೀರೋ? KGF ಯಾರು ಹೀರೋ ಪೋಷು? ಸುದೀಪ್ KGF ನಮ್ಮ ಮಗಳೇ. ವಿಕ್ರಾಂತ್ ರಾಣ ಪೋಷು ಸುದೀಪ್ ಅಂತ ಹೇಳ್ಬಾರ್ದು, ಸುದೀಪ್ ಸರ್ ಅನ್ಬೇಕು. ಸುದೀಪ್ ಸರ್ ಅನ್ಬೇಕು. ಆಕ್ಚುಲಿ ಮ್ಯಾಕ್ಸ್ ಮೂವಿ ಅದೊಂದು ವಾರ ಆಯ್ತು ರಿಲೀಸ್ ಆಗಿ ಕಾಣುತ್ತೆ. ಈ ವಾರ ಹೆಂಗ್ ಗೊತ್ತಾ, ಲಾಸ್ಟ್ ಶೋ ಇದೆ ಆಕ್ಚುಲಿ ದುಬೈ ಲಾಸ್ಟ್ ಶೋ. ಒಂದೇ ಶೋ ಇರೋದು ಅಂಡ್ ಒಂದೇ ಒಂದು ಥಿಯೇಟರ್ ಇರೋದು ಬುರ್ಜುಮನಲ್ಲಿ. ಸುದೀಪ್ ಅವ್ರ ಮೂವಿ, ದರ್ಶನ್ ಮೂವಿ, ಯಶ್ ಅವ್ರ ಮೂವಿಗಳಾದ್ರೆ ರಿಲೀಸ್ ಆಗ್ತವೆ. ಕರ್ನಾಟಕದಲ್ಲೇ ಕಷ್ಟ ಮೂವಿಗಳು ನೋಡೋದು. ಇನ್ ದುಬೈಲಿ ಯಾವ ತರ ಇವತ್ತು ಹೆಂಗ್ ಗೊತ್ತಾ, ಥಿಯೇಟರ್ ಇದೆಯಲ್ಲ, ಥಿಯೇಟರ್ ಇರೋದೇ 20 ಸೀಟ್ಗಳು. 20 ಸೀಟ್ ಇರೋದು, ಚಿಕ್ಕ ಥಿಯೇಟರ್. ನೋಡೋಣ, ಅಲ್ಲಿ ಕತ್ಲೆ ಇರುತ್ತೆ, ತೋರ್ಸಕ್ಕಾಗಲ್ಲ, ಬಟ್ ವಿಲ್ ಸಿ. ಸೊ ನಾವು ಇವಾಗ ಮನೆಯಿಂದ ಹೊರಟಿದೀವಿ. ಸೊ ಎಷ್ಟೊತ್ತಾಗುತ್ತೆ? 1/2 hour, 45 minutes. ಶನಿವಾರ ಇವತ್ತು ಬರ ಮುಂದೆ ತೋರಿಸ್ತಾವ. ಅದಕ್ಕೆ ಮಕ್ಳು ಸೀಟ್ ಬೆಲ್ಟ್ ಹಾಕೊಂಡು ಕುತ್ಕೋಬೇಕು ಅಂತ ಹೇಳ್ತಾ ಇರೋದು. ಓಶು ಬೆಲ್ಟ್ ಹಾಕೋ ಮಗಳೇ. ಓಶು ನಿಂಗೆ ತುಂಬಾ ಜನ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಮಗಳೇ. ನಾಲ್ಕು ಜನ ಅಷ್ಟೇನೆ ಫ್ಯಾನ್ಸ್ ಆಯ್ತು. ನಿಂಗೆ ಎಷ್ಟು ಜನ ಫ್ಯಾನ್ಸ್ ಬೇಕು ನಿಂಗೆ? ನಂಗೆ 5 ಜನ ಬೇಕು. ಕಾಟನ್ ಕ್ಯಾಂಡಿ ಹೇಳು. ಇವಳೇನೋಳು ಕಾಟನ್ ಕ್ಯಾಂಡಿ ಸೊಪ್ಪು ಪರ್ಸೆಂಟ್ ಕ್ಯಾಂಡಿ ನೋಡು. ಕಾಟನ್ ಕ್ಯಾಂಡಿ ಆಮೇಲೆ ಕಾಟನ್ ಕ್ಯಾಂಡಿ ಕಕ್ಕೋ ಮುಂಚೆ ತಿನ್ನೋ ಕ್ಯಾಂಡಿ ಇಲ್ಲ. ನನ್ನ ಫೇವರೇಟ್ ಸಾಂಗ್ ಐ ಮೇ ಪಾಪಿ ಗರ್ಲ್ ಇನ್ ಅ ಪಾಪಿ ವರ್ಲ್ಡ್. ಐ ಮೇ ಪಾಪಿ ಗರ್ಲ್ ಇನ್ ಅ ಪಾಪಿ ವರ್ಲ್ಡ್. 1, 2, 3 ಸ್ಟಾರ್ಟ್. ನೀನು ಮಾತಾಡು. ಏನ್ ಮಾತಾಡ್ಲಿ ನಾನು? ಹೇ ಗಾಯ್ಸ್, ವೆಲ್ಕಮ್ ಟು ಫಾರೆಸ್ಟ್ ಆಫ್ ಡ್ಯೂಟಿ. ಟೀಕೆನಾ? ಟೀಕೆ. ಶನಿವಾರ ಮಾತ್ರ ಹೆವಿ ಟ್ರಾಫಿಕ್ ಎಲ್ಲ ಫುಲ್ ಇದಕ್ಕೆ ಹೋಗ್ತಿದ್ದಾರೆ ಪಬ್ಬಿಗೆ. ಇದುವೇ ಆದ್ಮೇಲೆ ಮಾತ್ರ ಪಬ್ ಹೋಗೋದೇ ಬಿಡೆ. ಮೊದಲಿನ ಮುಂಚೆ ಇಷ್ಟು ಬಿಟ್ಟು ಪಬ್ ಕೂಡ ಡೆಸರ್ಟ್ ಡ್ರೀಮ್ ಕನ್ನಡ ಅಲ್ಲ ಮಗಳೇ, ಇದು ಫಾರೆಸ್ಟ್ ಆಫ್ ಡ್ಯೂಟಿ. ಡೆಸರ್ಟ್ ಡ್ರೀಮ್ ಕನ್ನಡಲ್ಲಿ ಅಪ್ಪ ಏನ್ ಮಾಡ್ತಾರ, ಏನ್ ಕಂಟೆಂಟ್ ಕೊಡ್ತಾರ ಮಗ್ಲ? ಕಾಲ್ ವಿಲಾಸ್ ಅಷ್ಟೇ. ಜೀವನಲ್ಲಂತೂ ಹೆವಿ ಟ್ರಾಫಿಕ್ ಅಪ್ಪ. ಟ್ರಾಫಿಕ್ ಹಿಂಗೆ ಪಾರ್ಕಿಂಗ್ ಲಾಟಲ್ಲಿ ಟ್ರಾಫಿಕ್ ಸಿಗುತ್ತೆ. ಇವತ್ತು ಟೈಮ್ ಆಗುತ್ತೆ 12 ಗಂಟೆ. ಎಷ್ಟು ಡಾರ್ಕ್ ಸರ್ಕಲ್ ಆಗಿದೆ ನೋಡು. ಯಾರೋ ಅವನು ದೆವ್ವಿದ್ದಂಗವನೇ. ಪಕ್ಕ ಹಾಸನ ಸ್ಲ್ಯಾಂಗ್. ದೆವ್ವಿದ್ದಂಗವನೇ ಅಂತ. 20 minutes ಬಂದಿದೀವಿ ನಾವು ಮನೆಯಿಂದ. ಬಟ್ ಪಾರ್ಕಿಂಗ್ ಅಲ್ಲಿ ಒಂದು 15 minutes ಇಂದ ಹುಡುಕ್ತಾನೆ ಇದಾರೆ. ಚೂಸ್ ಎ ನಂಬರ್ ಬಿಟ್ವೀನ್ 1 to 10. ಯಾವ ನಂಬರ್ ಇಷ್ಟ? 9.
ಈಗ 9 ಮಿನಿಟ್ ಹುಡುಕ್ಬೇಕು. ನಿನ್ನ ಫ್ರೆಂಡ್ಸ್ ನೇಮು? ಉಷ್ಲಾ ಇಲ್ಲ, ಮತ್ತೆ ಅಮೀನಾ, ಓಕೆ, ಇನಾಯ, ಮೆಲೀನಾ, ಓಕೆ, ಕಿಶಾ. ಯಾರ ಮಗಳು ಅವರೆಲ್ಲ? ಆ ಥರ ನಮ್ಮ ಫ್ರೆಂಡ್ಸು. ಸಾಕು ಸಾಕು ಚಿನ್ನು. ಇದು ಎಲ್ಲ ಚೆನ್ನಾಗಿತ್ತಲೆ. ನಾವು ಮೂವಿ ನೋಡ್ಬೇಕಂತ ಅದಕ್ಕೆ ಕಲತೆ ಮಾತೋಲೆ. ನಾವು ಒಂದು ಪ್ಲೇಸಲ್ಲಿ ನೀಟಾಗಿ ಕೂತ್ಕೊಳ್ಬೇಕು. ಕಲಕೆ ತರಿಸಿದ್ದು ಏನು ತರಿಸಿದ್ದು? ಪೋಷು ಬಟ್ಟೆದು, ನನ್ನ ಬಟ್ಟೆದು ಎಲ್ಲ ಅಂಟ್ಕೊಂಡಿದೆಯಲ್ಲಪ್ಪ. ಇದು ಏನಪ್ಪ ಇದು? ತಾರೇಶ್ ಎಲ್ಲೋಗ್ತಿದ್ಯಾ? 3rd ಫ್ಲೋರ್ ಅಂತ ಹೇಳ್ತಿಲ್ವಾ? ತಲೆ ತಿರ್ತಾ ಇದೆ ನನಗೆ. ಅಲ್ಲಿ ಬರುತ್ತಲ್ಲ, ಜಂಪರ್ ಬೇಡ, ಜಸ್ಟ್ ಪುಟ್ ಯುವರ್ ಲೆಗ್ ಲೈಕ್ ದಿಸ್. ಓಕೆ ಓಕೆ, 3 2 1 ಜಂಪರ್ ಬೇಡ. ಗುಡ್ ಗರ್ಲ್. ಇಷ್ಟೇ ನನ್ನ ಥಿಯೇಟ್ರು. 20 ಸೀಟ್ ಇದೆ ಅಷ್ಟೇ ಗುರು. ಇದರಲ್ಲಿ ಎಷ್ಟು ಸೀಟ್ ಇದೆ? 32. ಕೌಂಟ್ ಮಾಡಿದ್ಯಾ? ಥಿಯೇಟರ್ ತುಂಬ ಸ್ಮಾಲ್ ಇದೆಯಲ್ಲ ಮಗಳೇ, ಹೌದಲ್ಲ? ಸೇಮ್ ಲೈಕ್ ಟಿವಿ. ಥಿಯೇಟರ್ ಅಲ್ಲೇ ಇದೆ ಆ್ಯಕ್ಚುಲಿ. ಲೈಕ್ ಸ್ಕ್ರೀನ್ ಇಸ್ ರೈಟ್ ಹಿಯರ್. ಲೈಫಲ್ಲಿ ಇಷ್ಟೊಂದು ಚಿಕ್ಕ ಥಿಯೇಟ್ರ್ ನೋಡಿಲ್ಲ ನಾನು. ಇದು ಆ್ಯಕ್ಚುಲಿ ಬರೀ 32 ಸೀಟ್ ಅಷ್ಟೇ ಇರೋದು ಆ್ಯಕ್ಚುಲಿ ಇದರಲ್ಲಿ. ದಿಸ್ ಇಸ್ ದ ಸ್ಮಾಲೆಸ್ಟ್ ಥಿಯೇಟರ್ ಲೈಫಲ್ಲಿ ನಾನು ನೋಡಿರೋದು ಆ್ಯಕ್ಚುಲಿ. ಗುರು ಏನು ಗುರು ಇದು ಮ್ಯಾಕ್ಸ್ ಮೂವಿ, ದೇವ್ರೇ ಏನು ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಓ ಐ ಗಾಡ್, ಲಿಟ್ರಲಿ ನನಗೆ ಇದಕ್ಕೆ ತುಂಬ ಅರ್ಜೆಂಟ್ ಆಗ್ಬಿಟ್ಟಿತ್ತು. 1 ಸೆಕೆಂಡ್ ಬಂದರೆ ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ತಡ್ಕೊಂಡಿದ್ದೆ ಆ್ಯಕ್ಚುಲಿ. ಒನ್ ಆಫ್ ದ ಬೆಸ್ಟ್ ಮೂವೀಸ್ ವಾಚ್ ರೀಸೆಂಟ್ಲಿ. ಐ ಮೀನ್ ಇನ್ನೂ ಇಂಟರ್ವಲ್ ಇದೆ. ಲಿಟ್ರಲಿ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ವಾಚ್ ದ ಮೂವಿ ಗಾಯ್ಸ್. ಬನ್ನಿ ಮೂವಿ ನೋಡಬೇಕು ಅಂತಿಲ್ಲ. ಹೆಂಗಿದೆ ಮೂವಿ? ಸ್ಟಾರ್ಟಿಂಗಿಂದ ಸ್ವಲ್ಪನೂ ಅರ್ಥನೇ ಆಗಲಿಲ್ಲ. ಸುದೀಪ್ ಸರ್ ಎಂಟ್ರಿ ಕೊಡೋ ತನಕ. ಆಮೇಲೆ ಅಂತೂ ಚೆನ್ನಾಗಿದೆ ಅಪ್ಪ. ಸುದೀಪ್ ಸರ್ ಎಂಟ್ರಿನೇ ಸ್ಟಾರ್ಟಿಂಗು. ಎಲ್ಲಿದೆ ಸ್ಟಾರ್ಟಿಂಗು? ಸಸ್ಪೆನ್ಸ್ ಇದೆ ಚೆನ್ನಾಗಿ. ಹೌದು, ಸಸ್ಪೆನ್ಸ್ ಮೂವಿ. ನೋಡ್ತೀನಿ ಅಂತಿಲ್ಲ. ಅವಳಿಗೆ ಗೊತ್ತಾ ಈ ಥಿಯೇಟ್ರ್ ಎಷ್ಟು ಸಿಕ್ಕಿದೆಯಲ್ಲ ಇದು ಥಿಯೇಟ್ರ್. ಇದು ಟವರ್ಸಲ್ಲಿ ಇಬ್ಬರು ಹುಡುಗರು ಇಟ್ಕೊಂಡು ಕತೆ ಮಾಡಿದ್ದಾರೆ ಅಂದರೆ ವಾವ್. ಸುದೀಪ್ ಸರ್ ಅಂತೂ ಸಕ್ಕದಾಗಿ ಮಾಡಿದಾರಪ್ಪ. ಒಂದೊಂದು ಆ್ಯಕ್ಟಿಂಗು, ಅವ್ರ ಸ್ಟೈಲ್ ನೋಡೋಕ್ಕೆ ಖುಷಿ ಅನಿಸುತ್ತೆ. ಸೂಪರ್ ಮೂವಿ. ನಂಗೊಂದು ಭಾಳ ಖುಷಿ ಆಯಿತು. ಈ ಥರ ಒಂದು ಸಸ್ಪೆನ್ಸ್ ಮೂವಿ ಕನ್ನಡದಲ್ಲಿ ಯಾವಾಗ ಬಂದಿದ್ದು ನೋಡೇ ಇಲ್ಲ ರೀಸೆಂಟಾಗಿ. ಟೈಮ್ ಆಯಿತು, ಹೋಗೋಣ ಈಗ ಪೋಸ್ಟ್ ಇದ್ದಿದ್ರೆ ಇವೆಲ್ಲ ಆಡ್ತಿರ್ಲು. ಮಲ್ಕೊಂಬಿಟ್ಟು ಹೇಳೆ ಚಿನ್ಮರಿ. ಓಕೆ ಟೇಕ್ ಕೇರ್. ಬಾಯ್ ಬಾಯ್.